ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿಗರು ಹೀಗೆ ಕಿಡಿಕಾರಿರೋದಕ್ಕೆ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ದೇಶಕ್ಕೆ ಕರ್ನಾಟಕ ಮಾದರಿಯಾಗಿದೆ, ನಮ್ಮ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಶುರು ಮಾಡಿದ್ದಾರೆ. ಯಾವ ಸರ್ಕಾರ ಮಾಡದ ಕಾರ್ಯ ನಾವು ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತು ನಡೆದುಕೊಳ್ತಾ ಇದೆ. ಬಸವಣ್ಣನವರ ಮಾತಿನಂತೆ ನಾವು ನಡೆದುಕೊಳ್ತಾ ಇದ್ದೀವಿ ಅಂತ ಬಿಜೆಪಿಗರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಕಿಡಿಕಾರಿದ್ದಾರೆ. ದೇಶಕ್ಕೆ ಕರ್ನಾಟಕ ಮಾದರಿ, ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿಯಿಂದ ಶುರು ಮಾಡಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ಇಂಪ್ಲಿಮೆಂಟೇಷನ್ನು ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಅದು ಕಾಂಗ್ರೆಸ್ ಸರ್ಕಾರ. ನಾವೇನು ಮಾತು ಕೊಟ್ಟಿದ್ದೋ ಮಾತು ಮಾಡಿದೀವಿ. ಬಸವಣ್ಣ ನುಡಿದಂತೆ ನಡಿಬೇಕು ಅಂತ ಇಲ್ಲೇನು ಹೇಳಿದಲ್ಲ, ಅದನ್ನ ನಾವು ಪಾಲನೆ ಮಾಡ್ತಿದ್ದೀವಿ. ಅದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಇಡೀ ದೇಶಕ್ಕೆ ಕರ್ನಾಟಕ ಮಾದರಿ, ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿಯಿಂದ ಶುರು ಮಾಡಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ಇಂಪ್ಲಿಮೆಂಟೇಷನ್ನು ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಅದು ಕಾಂಗ್ರೆಸ್. ಇನ್ನು ಬಿಜೆಪಿಗರು ಕೇಸರಿ ಶಾಲು ಹಾಕಿದ್ದಕ್ಕೆ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಹಾಕಿಕೊಳ್ಳಲಿ, ಕೇಸರಿ ಅವರೊಬ್ಬರ ಆಸ್ತಿನ ಹಾಕಿಕೊಳ್ಳಿ. ನಾನು ಹಿಂದೆ ಹೇಳಿದ್ದೇನೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ಪಾಪ ಮಾಡ್ಲಿ. ಬಿಜೆಪಿಗರು ಕೇಸರಿ ಶಾಲನ್ನ ಹಾಕಿದ್ದಕ್ಕೆ ಡಿಕೆ ಶಿವಕುಮಾರ್ ಈ ರೀತಿ ಲೇವಡಿ ಮಾಡಿದ್ದಾರೆ. ಹಾಕೊಳ್ಳಿ, ಅವ್ರು ಕೇಸರಿ ಹಾಕೊಳ್ಳಿ. ಕೇಸರಿ ಏನು ಅವ್ರೊಬ್ರು ಆಸ್ತಿನ? ಕೇಸರಿ ಯಾರು ಆಸ್ತಿನೂ ಅಲ್ಲ. ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ತಾರೆ. ನಾನು ಹಿಂದೆ ಹೇಳಿದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಅವರು ರಾಜಕಾರಣ ಪಾಪ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕೇಸರಿ ಯಾರು ಹಾಕೊಳ್ಳಿ, ಕಪ್ಪು ದಾರ ಹಾಕೊಳ್ಳಿ. ನಾವು ನಮ್ಮ ರಾಜ್ಯದ ಕಿತ್ತಕ್ಕೆ ಏನು ಬೇಕೋ ನಾವು ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.